ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇವತ್ತು ಮಾತಾಡೋಕೆ ಹೊರಟಿರೋದು ಮತ್ತಾಯನ ಸುವಾರ್ತೆಯ 9ನೇ ಅಧ್ಯಾಯದ 1 ತುಂಬಾ ಚಿಕ್ಕ ಆದ್ರೆ ಬಹಳ ಮುಖ್ಯವಾದ ಭಾಗದ ಬಗ್ಗೆ. ಹೌದು, ವಚನಗಳು 27ರಿಂದ 31. ಯೇಸು ಇಬ್ಬರು ಅಂಧ ವ್ಯಕ್ತಿಗಳಿಗೆ ದೃಷ್ಟಿ ನೀಡುವ ಘಟನೆ. ಹೌದು, ನೋಡೋಕೆ ಇದೊಂದು ಸರಳವಾದ ಪವಾಡದ ಕಥೆ ಅನ್ಸತ್ತೆ. ಆದ್ರೆ ನಾವು ನೋಡಿರೋ ಹಾಗೆ ಈ 5 ವಚನಗಳಲ್ಲಿ ನಂಬಿಕೆ, ಗುರುತು, ಆಮೇಲೆ ದೇವರ ಕರುಣೆ ಹೀಗೆ ಹಲವು ಆಳವಾದ ವಿಷಯಗಳು ಅಡಗಿವೆ. ಖಂಡಿತ. ಅದಕ್ಕಾಗಿಯೇ ನಾವು ಈ ಭಾಗದ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ ಅಂತ ಅಂದುಕೊಂಡಿದ್ದು. ನಮ್ಮ ಗುರಿ ಕೇವಲ ಕಥೆ ಹೇಳೋದಲ್ಲ. ನಿಖರವಾಗಿ ಅದರ ಹಿಂದಿನ ಸಂದರ್ಭ ಏನು, ಆ ಸಂಭಾಷಣೆಯ ಮಹತ್ವ ಏನು, ಮತ್ತೆ ಇದು ಇವತ್ತಿನ ನಮ್ಮ ಬದುಕಿಗೆ ಹೇಗೆ ಸಂಬಂಧಿಸಿದೆ ಅಂತ ನೋಡೋಣ. ಖಂಡಿತ. ಹಾಗಾದ್ರೆ ಆ ಘಟನೆಯನ್ನೇ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸುವುದರಿಂದ ಶುರು ಮಾಡೋಣ. ಸರಿ, ಕಥೆ ಶುರುವಾಗೋದೇ ಯೇಸು ಜೈರನ ಮಗಳನ್ನ ಬದುಕಿಸಿ ಆ ಮನೆಯಿಂದ ಹೊರಗಡೆ ಬರ್ತಿದ್ದಾಗ. ಆಗ ಇಬ್ರು ಅಂಧ ವ್ಯಕ್ತಿಗಳು, ಸ್ವಾಮಿ, ದಾವೀದ ಕುಲಪುತ್ರರೇ, ನಮಗೆ ದಯೆ ತೋರಿ ಅಂತ ಕೂಗುತ್ತಾ ಅವರನ್ನ ಹಿಂಬಾಲಿಸೋಕೆ ಶುರು ಮಾಡ್ತಾರೆ. ಆದ್ರೆ ನನಗೆ ಮೊದಲು ಕುತೂಹಲ ಕೆರಳಿಸಿದ್ದೇನೆಂದ್ರೆ, ಯೇಸು ತಕ್ಷಣವೇ ನಿಲ್ಲೋದಿಲ್ಲ. ಅವರ ಕೂಗನ್ನ ಕೇಳಿಸ್ದ ಹಾಗೆ ಮುಂದೆ ನಡೀತಾರೆ. ಹೌದು, ಅದು ಬಹಳ ಮುಖ್ಯವಾದ ಒಂದು ಅಂಶ. ಅವರು ಮನೆ ಸೇರೋವರೆಗೂ ಆ ಅಂಧರೂ ಬಿಡೋದೇ ಇಲ್ಲ, ಹಿಂಬಾಲಿಸ್ತಾನೇ ಇರ್ತಾರೆ. ಇದು ಅವರ ಪಟ್ಟು ಹಿಡಿಯುವಿಕೆಯನ್ನ ತೋರಿಸುತ್ತೆ. ನಿಜ, ಯೇಸು ಸುಮ್ಮನಿದ್ದಾಗ ಅವರು ಸುಲಭವಾಗಿ ಇವ್ರು ನಮ್ಮನ್ನ ಕಡೆಗಣಿಸ್ತಿದ್ದಾರೆ ಅಂತ ಬೇಜಾರ್ ಮಾಡ್ಕೊಂಡು ವಾಪಸ್ ಹೋಗ್ಬೋದಿತ್ತು. ಖಂಡಿತ, ಅವಮಾನ ಆಯ್ತು ಅಂತನೂ ಸುಮ್ಮನಾಗ್ಬೋದಿತ್ತು. ಆದ್ರೆ ಅವರ ಅಗತ್ಯ ಅಷ್ಟು ತೀವ್ರವಾಗಿತ್ತು. ಮತ್ತೆ ಯೇಸುವಿನ ಮೇಲೆ ಅವ್ರಿಗಿದ್ದ ಭರವಸೆ ಇದೆಯಲ್ಲ, ಅದು ಬಹಳ ದೃಢವಾಗಿತ್ತು. ಹೌದು, ಯೋಚನೆ ಮಾಡಿದ್ರೆ ನಾವಾಗಿದ್ರೆ ಬಹುಶಃ ಮುಜುಗರದಿಂದ ಸುಮ್ಮನಾಗ್ತಿದ್ವೇನೋ. ಆದ್ರೆ ಅವರಿಗೆ ತಮ್ಮ ಸಮಸ್ಯೆಯ ಮುಂದೆ ತಮ್ಮ ಪ್ರತಿಷ್ಠೆ ದೊಡ್ಡದಾಗಿ ಕಾಣಿಸ್ಲಿಲ್ಲ. ನಿಖರವಾಗಿ ಅವ್ರದು ಒಂದು ಪ್ರಯತ್ನ ಮಾಡೋಣ, ಆದ್ರೆ ಸರಿ ಆಗ್ದಿದ್ರೆ ಬಿಡೋಣ ಅನ್ನೋ ಮನೋಭಾವ ಆಗಿರ್ಲಿಲ್ಲ. ಇದು ಈತನೇ ನಮ್ಮ ಕೊನೆಯ ಭರವಸೆ, ಈತನ್ ಬಿಟ್ರೆ ನಮಗೆ ಬೇರೆ ಗತಿಯೇ ಇಲ್ಲ ಅನ್ನೋ ಒಂದು ಸಂಪೂರ್ಣ ಶರಣಾಗತಿ. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ. ಅವರು ಬಳಸಿದ ಬಿರುದು ದಾವಿದ ಕುಲಪುತ್ರರೇ. ಮೊದ್ಲು ಕೇಳಿದಾಗ ಇದೇನೋ ಒಂದು ಗೌರವದ ಪದ ಇರ್ಬೋದು ಅನ್ಕೊಂಡಿದ್ದೆ. ಆದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಹಿನ್ನೆಲೆಯೇ ಇದೆ ಅಲ್ವಾ? ಖಂಡಿತವಾಗಿಯೂ ಇದೆ. ಆ ಕಾಲದ ಯಹೂದಿ ಸಂಸ್ಕೃತಿಯಲ್ಲಿ ದಾವಿದನ ಕುಮಾರ ಅನ್ನೋದು ಅದು ಕೇವಲ ದಾವಿದನ ವಂಶದವನು ಅನ್ನೋ ಅರ್ಥ ಕೊಡೋದಿಲ್ಲ. ಅದು ಮೆಸ್ಸಿಯನಿಗೆ ಮೀಸಲಾಗಿದ್ದ ಒಂದು ನಿರ್ದಿಷ್ಟ ಬಿರುದು. ಅಂದ್ರೆ ದೇವರು ಕಳುಹಿಸುವ ನಿರೀಕ್ಷಿತ ರಕ್ಷಕ. ಹಳೆಯ ಒಡಂಬಡಿಕೆಯ ಪ್ರವಾದನೆಗಳ ಪ್ರಕಾರ ಯೆಶಾಯ 35:5ರಲ್ಲಿ ಏನಿದೆ ಅಂದ್ರೆ, ಮೆಸ್ಸಿಯನು ಬಂದಾಗ ಕುರುಡರ ಕಣ್ಣುಗಳು ತೆರೆಯಲ್ಪಡುವವು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಹಾಗಾದ್ರೆ ಅವರು ಯೇಸುವನ್ನ ಕೇವಲ ಒಬ್ಬ ಪವಾಡ ಮಾಡುವ ವ್ಯಕ್ತಿ ಅಂತ ನೋಡಿರ್ಲಿಲ್ಲ. ನೀವೇ ನಮ್ಮ ಪ್ರವಾದನೆಗಳಲ್ಲಿ ಹೇಳಿದ ರಕ್ಷಕ ಅಂತ ಅವರು ಬಹಿರಂಗವಾಗಿ ಘೋಷಿಸ್ತಿದ್ರು. ಹೌದು, ಅದೊಂದು ನಂಬಿಕೆಯ ಪ್ರಚಂಡ ಘೋಷಣೆ. ಇಲ್ಲಿರೋ ವಿಪರ್ಯಾಸ ನೋಡಿ. ಅವರಿಗೆ ಯೇಸು ಒಬ್ಬ ಸಾಮಾನ್ಯ ಬಡಗಿ, ಇಲ್ಲಾಂದ್ರೆ ಧರ್ಮದ್ರೋಹಿ, ಆದರೆ ಸಮಾಜದಿಂದ ಕಡೆಗಣಿಸಲ್ಪಟ್ಟ, ದೈಹಿಕವಾಗಿ ನೋಡಕ್ಕಾಗದ ಈ ಇಬ್ಬರು ವ್ಯಕ್ತಿಗಳು ಯೇಸುವಿನ ನಿಜವಾದ ಆಧ್ಯಾತ್ಮಿಕ ಗುರುತನ್ನ ಕಂಡುಕೊಂಡಿದ್ರು. ಅಂದ್ರೆ ಯಾರಿಗೆ ದೈಹಿಕ ದೃಷ್ಟಿ ಇತ್ತೋ ಅವರು ಆಧ್ಯಾತ್ಮಿಕವಾಗಿ ಕುರುಡರಾಗಿದ್ರು. ಯಾರಿಗೆ ದೈಹಿಕ ದೃಷ್ಟಿ ಇರ್ಲಿಲ್ವೋ ಅವರಿಗೆ ಆಧ್ಯಾತ್ಮಿಕ ದೃಷ್ಟಿ ಇತ್ತು. ಎಕ್ಸಾಕ್ಟ್ಲಿ. ಅವರ ಆ ಘೋಷಣೆ ಯೇಸುವಿನ ಗಮನ ಸೆಳೆಯಿತು. ಮನೆಗೆ ಬಂದ್ಮೇಲೆ ಯೇಸು ನೇರವಾಗಿ ಅವ್ರ ಹತ್ರ ಹೋಗ್ತಾರೆ. ಆದ್ರೆ ಆಗ್ಲೂ ತಕ್ಷಣ ಗುಣಪಡಿಸೋದಿಲ್ಲ. ಹೌದು, ಒಂದು ಪ್ರಶ್ನೆ ಕೇಳ್ತಾರೆ. ಹೌದು, ಅವರ ನಂಬಿಕೆಯನ್ನ ಪರೀಕ್ಷಿಸುವ ಪ್ರಶ್ನೆ. ನಾನು ನಿಮ್ಮನ್ನು ಗುಣಪಡಿಸಬಲ್ಲೆನೆಂದು ನೀವು ವಿಶ್ವಾಸವಿಡುತ್ತೀರೋ ಅಂತ. ಈ ಪ್ರಶ್ನೆ ಯಾಕೆ ಬೇಕಿತ್ತು? ಅವರು ಅಷ್ಟು ದೂರದಿಂದ ಕೂಗುಕೊಂಡು ಬಂದಿದ್ದೇ ಅವರ ನಂಬಿಕೆಗೆ ಸಾಕ್ಷಿಯಲ್ವಾ? ಇದು ಒಳ್ಳೆ ಪ್ರಶ್ನೆ. ಯೇಸುವಿಗೆ ಅವರ ನಂಬಿಕೆ ಗೊತ್ತಿರ್ಲಿಲ್ಲ ಅಂತಲ್ಲ. ಆ ಪ್ರಶ್ನೆ ಅವರಿಗಾಗಿ ಕೇಳಿದ್ದಲ್ಲ, ಬದಲಾಗಿ ಆ ಅಂಧರಿಗಾಗಿಯೇ ಕೇಳಿದ್ದು. ಓಕೆ. ಅವರ ನಂಬಿಕೆಯನ್ನ ಅವರ ಬಾಯಿಂದಲೇ ಹೇಳಿಸಿ ಅದನ್ನ ದೃಢಪಡಿಸೋದು ಯೇಸುವಿನ ಉದ್ದೇಶವಾಗಿತ್ತು. ಅಂದ್ರೆ ಅವರು ಸುಮ್ಮನೆ ಹತಾಶೆಯಿಂದ ಕೂಗ್ತಿದ್ದಾರಾ ಅಥವಾ ಅವರ ಕೂಗಿನ ಹಿಂದೆ ಅಚಲವಾದ ವೈಯಕ್ತಿಕವಾದ ನಂಬಿಕೆ ಇದ್ಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಕ್ಕೆ ಅದೊಂದು ಅವಕಾಶವಾಗಿತ್ತು. ಅವರ ಉತ್ತರದಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ಹೌದು ಸ್ವಾಮಿ, ಹೌದು ಅಂತ ದೃಢವಾಗಿ ಹೇಳ್ತಾರೆ. ಹೌದು, ಆ ಉತ್ತರವೇ ಪವಾಡಕ್ಕೆ ದಾರಿ ಮಾಡಿಕೊಟ್ಟಿದ್ದು. ಆಗ ಯೇಸು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ವಿಶ್ವಾಸವಿಟ್ಟ ಪ್ರಕಾರವೇ ನಿಮಗೆ ಗುಣವಾಗ್ಲಿ ಅಂತ ಹೇಳ್ತಾರೆ. ಆ ಮಾತು ಬಹಳ ಶಕ್ತಿಯುತವಾದದ್ದು. ಆದ್ರೆ ಪವಾಡ ನಡೆದ ಮೇಲೆ ಯೇಸು ಒಂದು ವಿಚಿತ್ರವಾದ ಆಜ್ಞೆ ಕೊಡ್ತಾರೆ.
ಈ ವಿಷಯ ಯಾರಿಗೂ ತಿಳಿಯಬಾರದು, ಎಚ್ಚರಿಕೆ ಅಂತ. ಇದು ನನ್ಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ. ಹ್ಮ್ ಇಂಥ ಅದ್ಭುತ ನಡೆದ ಮೇಲೆ ಜನ ಹೇಗೆ ಸುಮ್ನಿರೋಕ್ ಸಾಧ್ಯ? ಅದು ಸಾಧ್ಯನಾ? ಬಹುಶಃ ಇಲ್ಲ. ಆದರೆ ಆ ಆಜ್ಞೆಯ ಹಿಂದಿನ ಕಾರಣವನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ವಿದ್ವಾಂಸರು ಮೆಸ್ಸಿಯನ ರಹಸ್ಯ ಅಂತ ಕರೀತಾರೆ. ಮೆಸ್ಸಿಯನ ರಹಸ್ಯ. ಹೌದು. ಆ ಕಾಲದಲ್ಲಿ ಮೆಸ್ಸಿಯ ಅನ್ನೋ ಪದಕ್ಕೆ ರಾಜಕೀಯ ಅರ್ಥನೇ ಜಾಸ್ತಿ ಇತ್ತು. ಯಹೂದಿಗಳು ಮೆಸ್ಸಿಯ ಬಂದು ರೋಮನ್ರನ್ನ ಓಡಿಸಿ ದಾವೀದನ ರಾಜಕೀಯ ಸಾಮ್ರಾಜ್ಯವನ್ನ ಮತ್ತೆ ಸ್ಥಾಪಿಸ್ತಾನೆ ಅಂತ ಕಾಯ್ತಾ ಇದ್ರು. ಓ, ಹಾಗಾದ್ರೆ ಯೇಸು ಕೇವಲ ಒಬ್ಬ ಪವಾಡ ಪುರುಷ ಅಥವಾ ರಾಜಕೀಯ ಕ್ರಾಂತಿಕಾರಕ ಅನ್ನೋ ಒಂದು ಇಮೇಜ್ ಬರೋದನ್ನ ತಪ್ಪಿಸೋಕೆ ಹೀಗೆ ಮಾಡ್ತಿದ್ರು. ನಿಖರವಾಗಿ. ಜನರು ತಮ್ಮನ್ನ ತಪ್ಪು ಕಾರಣಗಳಿಗಾಗಿ ಹಿಂಬಾಲಿಸಬಾರದು ಅನ್ನೋದು ಅವರ ಉದ್ದೇಶ. ಅವರ ಧ್ಯೇಯ ಕೇವಲ ದೈಹಿಕ ರೋಗಗಳನ್ನು ವಾಸಿ ಮಾಡೋದಾಗಿರಲಿಲ್ಲ. ಅದಕ್ಕಿಂತ ದೊಡ್ಡದಾಗಿತ್ತು. ಹೌದು. ಶಿಲುಬೆ ಮತ್ತು ಪುನರುತ್ಥಾನದ ಮೂಲಕ ಮನುಷ್ಯರನ್ನ ಪಾಪದಿಂದ ಬಿಡುಗಡೆ ಮಾಡುವುದಾಗಿತ್ತು. ಆ ನಿಜವಾದ ಧ್ಯೇಯ ಪೂರ್ಣಗೊಳ್ಳೋ ಸಮಯ ಬರೋವರೆಗೂ ತಮ್ಮ ಗುರುತಿನ ಬಗ್ಗೆ ತಪ್ಪು ಕಲ್ಪನೆಗಳು ಹರಡಬಾರದು ಅಂತ ಅವರು ಪ್ರಯತ್ನಿಸ್ತಿದ್ರು. ಆ ವಿವರಣೆ ಈ ಘಟನೆಗೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ. ಇದು ನನ್ನನ್ನು ನಮ್ಮ ಚರ್ಚೆಯ ಮುಂದಿನ ಭಾಗಕ್ಕೆ ತಗೊಂಡು ಹೋಗುತ್ತೆ. ಆ ಮಾತು, ನೀವು ವಿಶ್ವಾಸವಿಟ್ಟ ಪ್ರಕಾರವೇ ನಿಮಗೆ ಗುಣವಾಗಲಿ, ಇದರಲ್ಲಿರೋ ಧರ್ಮಶಾಸ್ತ್ರೀಯ ಸತ್ಯವಾದ್ರೂ ಏನು? ಇದು ಕ್ರಿಸ್ತ ನಂಬಿಕೆಯ ಒಂದು ಬಹಳ ಮೂಲಭೂತವಾದ ತತ್ವ. ಆದರೆ ನಾವಿಲ್ಲಿ ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೋಬೇಕು. ಇದರ ಅರ್ಥ ನಮ್ಮ ವಿಶ್ವಾಸವೇ ಒಂದು ಮಾಂತ್ರಿಕ ಶಕ್ತಿ, ಅದೇ ಪವಾಡ ಮಾಡುತ್ತೆ ಅಂತ ಅಲ್ಲ. ಓಕೆ, ಅಂದ್ರೆ ವಿಶ್ವಾಸ ಶಕ್ತಿಯ ಮೂಲ ಅಲ್ಲ. ಅಲ್ಲ, ದೇವರು ಶಕ್ತಿಯ ಮೂಲ. ವಿಶ್ವಾಸ ಅನ್ನೋದು ಆ ದೈವಿಕ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಸ್ವೀಕರಿಸೋಕೆ ಇರೋ ಒಂದು ಮಾಧ್ಯಮ ಅಥವಾ ಒಂದು ವಾಹಕ. ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ದೇವರು ಕರುಣೆ ಮತ್ತು ಶಕ್ತಿಯ ಒಂದು ದೊಡ್ಡ ಸಾಗರ ಇದ್ದಾಗೆ ಅಂದ್ಕೊಳ್ಳಿ. ನಮ್ಮ ವಿಶ್ವಾಸ ಇದೆಯಲ್ಲ, ಅದು ಆ ಸಾಗರದಿಂದ ನೀರು ತರೋಕೆ ನಾವು ಬಳಸೋ ಒಂದು ಪಾತ್ರೆ ಇದ್ದಾಗೆ. ನಮ್ಮ ವಿಶ್ವಾಸದ ಪಾತ್ರೆ ದೊಡ್ಡದಾಗಿದ್ರೆ ನಾವು ದೇವರ ಅನುಗ್ರಹವನ್ನ ಹೆಚ್ಚಾಗಿ ಪಡಿತೀವಿ. ನಮ್ಮ ಪಾತ್ರೆ ಚಿಕ್ಕದಾಗಿದ್ರೆ, ಅಂದ್ರೆ ನಂಬಿಕೆ ದುರ್ಬಲವಾಗಿದ್ರೆ, ನಾವು ಕಡಿಮೆ ಸ್ವೀಕರಿಸ್ತೀವಿ. ಪಾತ್ರೆಯೇ ಇಲ್ದಿದ್ರೆ, ಅಂದ್ರೆ ಅವಿಶ್ವಾಸವಿದ್ರೆ ನಾವು ಆ ದೊಡ್ಡ ಸಾಗರದ ಪಕ್ಕದಲ್ಲೇ ಇದ್ರೂ ಬಾಯಾರಿಕೆಯಿಂದ ಇರ್ತೀವಿ. ವಾವ್! ಅಂದ್ರೆ ವಿಶ್ವಾಸ ದೇವರ ಕಾರ್ಯಕ್ಕೆ ನಮ್ಮ ಹೃದಯದ ಬಾಗಿಲನ್ನ ತೆರೆಯುತ್ತೆ, ಅವಿಶ್ವಾಸ ಅದನ್ನ ಮುಚ್ಚುತ್ತೆ. ಇದೇ ಕಾರಣಕ್ಕೆ ಯೇಸು ತಮ್ಮ ಸ್ವಂತ ಊರಾದ ನಾಜರೇತಿನಲ್ಲಿ ಹೆಚ್ಚು ಪವಾಡ ಮಾಡ್ಲಿಲ್ಲ ಅಂತ ಹೇಳಲಾಗಿದೆಯಲ್ವೇ? ಹೌದು, ಅದೇ ಕಾರಣ. ಮತ್ತಾಯಿ 13:58ರಲ್ಲಿ ಅವರ ಅವಿಶ್ವಾಸದ ದೆಸೆಯಿಂದ ಆತನು ಅಲ್ಲಿ ಹೆಚ್ಚು ಪವಾಡಗಳನ್ನು ಮಾಡಲಿಲ್ಲ ಅಂತ ಸ್ಪಷ್ಟವಾಗಿ ಬರೆದಿದೆ. ಅಲ್ಲಿ ದೇವರ ಶಕ್ತಿಯ ಕೊರತೆ ಇರಲಿಲ್ಲ. ಆದ್ರೆ ಜನರ ಅವಿಶ್ವಾಸ ಅಡ್ಡಿಯಾಯ್ತು. ಹೌದು. ಅವರು ಯೇಸುವನ್ನ ಕೇವಲ ಬಡಗಿಯ ಮಗ ಅಂತ ನೋಡಿದ್ರು, ದಾವೀದನ ಕುಮಾರ ಅಂತ ನೋಡ್ಲಿಲ್ಲ. ಹಾಗಾಗಿ ಆ ಇಬ್ರು ಅಂಧರ ಕಥೆಯಲ್ಲಿ ಅವರ ದೃಷ್ಟಿಗೂ ಅವರ ವಿಶ್ವಾಸಕ್ಕೂ ನೇರವಾದ ಸಂಬಂಧವಿದೆ. ಇದು ದೈಹಿಕ ದೃಷ್ಟಿಗಿಂತ ಆಧ್ಯಾತ್ಮಿಕ ದೃಷ್ಟಿಯ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುತ್ತೆ. ಖಂಡಿತ. ಇದು ಕೇವಲ ದೈಹಿಕ ಅಂಧತ್ವದ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ಅದಕ್ಕಿಂತ ಅಪಾಯಕಾರಿಯಾದ ಆಧ್ಯಾತ್ಮಿಕ ಅಂಧತ್ವದ ಬಗ್ಗೆ ನಮಗೆ ಎಚ್ಚರಿಕೆ ಕೊಡ್ತಿದೆ. ಆಗಲೇ ನಾವು ಚರ್ಚಿಸಿದ ಹಾಗೆ ಧಾರ್ಮಿಕ ಮುಖಂಡರಿಗೆ ನಮ್ಗೆಲ್ಲ ಗೊತ್ತು, ನಾವೆಲ್ಲವನ್ನೂ ನೋಡ್ತಿದ್ದೀವಿ ಅನ್ನೋ ಭಾವನೆ ಇತ್ತು. ಆದ್ರೆ ಯೇಸು ಯಾರು ಅನ್ನೋ ಮೂಲಭೂತ ಸತ್ಯದ ವಿಷಯದಲ್ಲಿ ಅವರು ಸಂಪೂರ್ಣ ಕುರುಡರಾಗಿದ್ರು. ಈ ಒಳನೋಟಗಳು ನಿಜಕ್ಕೂ ಚಿಂತನೆಗೆ ಹಚ್ಚುತ್ತವೆ. ಈಗ ಈ ಘಟನೆಯಿಂದ ನಮ್ಮ ಇವತ್ತಿನ ಬದುಕಿಗೆ ಕಲಿಯಬಹುದಾದ ಪಾಠಗಳ ಬಗ್ಗೆ ಮಾತಾಡೋಣ. ಮೊದಲನೆಯದು ಪಟ್ಟು ಹಿಡಿಯುವ ಪ್ರಾರ್ಥನೆ. ಹೌದು, ಇದು ಅತ್ಯಂತ ಸ್ಪಷ್ಟವಾದ ಪಾಠ. ಆ ಅಂಧರು ಯೇಸು ಮೊದಲು ಪ್ರತಿಕ್ರಿಯಿಸಿದ್ದಾಗ ಸೋತು ಸುಮ್ನಾಗ್ಲಿಲ್ಲ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಪ್ರಾರ್ಥನೆ ಮಾಡಿದಾಗ ತಕ್ಷಣ ಉತ್ತರ ಸಿಗದೇ ಇರಬಹುದು. ಕೆಲವೊಮ್ಮೆ ದೇವರು ಮೌನವಾಟಿದ್ದಾನೆ ಅಂತನೂ ಅನಿಸಬಹುದು. ಹೌದು, ಆರು ಸಮಯದಲ್ಲಿ ನಾವು ನಿರಾಶರಾಗಿ ಪ್ರಾರ್ಥಿಸೋದನ್ನೇ ನಿಲ್ಲಿಸ್ಬಿಡ್ತೀವಿ. ಆದ್ರೆ ಈ ಕಥೆ ಉತ್ತರ ತಡವಾದರೂ ದೇವರನ್ನ ಹಿಂಬಾಲಿಸೋದನ್ನ ನಿಲ್ಲಿಸಬಾರದು ಅಂತ ಕಲಿಸುತ್ತೆ. ಅವರು ಯೇಸುವಿನ ಸನ್ನಿಧಾನ ಸೇರೋವರೆಗೂ ಹಿಂಬಾಲಿಸಿದರು. ನಮ್ಮ ಪ್ರಾರ್ಥನೆಯಲ್ಲೂ ಅಂತಹ ಛಲ ಬೇಕು. ಹೌದು. ಎರಡನೆಯದಾಗಿ ಇದು ನಮ್ಮನ್ನೇ ನಾವು ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಅಂದ್ರೆ ನಾವು ನಿಜವಾಗಿಯೂ ಏನನ್ನ ನಂಬುತ್ತೇವೆ? ಯೇಸು ಆ ಕುರುಡರನ್ನ ಕೇಳಿದ ಹಾಗೆ, ನಿನ್ನ ಈ ಸಮಸ್ಯೆಯನ್ನ ನಾನು ಪರಿಹರಿಸಬಲ್ಲೆ ಅಂತ ನೀನು ಪೂರ್ಣವಾಗಿ ನಂಬುತ್ತೀಯಾ ಅಂತ ಇಂದು ನಮ್ಮನ್ನು ಕೇಳಬಹುದು. ಹೌದು, ಇದು ಬಹಳ ವೈಯಕ್ತಿಕವಾದ ಪ್ರಶ್ನೆ. ನಾವು ಬಾಯಲ್ಲಿ ನಾನು ನಂಬುತ್ತೇನೆ ಅಂತ ಹೇಳೋದು ಸುಲಭ. ಆದ್ರೆ ಹೃದಯದ ಆಳದಲ್ಲಿ? ಹೌದು, ಹೃದಯದ ಆಳದಲ್ಲಿ ಅನುಮಾನದ ನೆರಳು ಇರಬಹುದು. ದೇವ್ರು ಬಹುಶಃ ಇದನ್ನ ಮಾಡಬಹುದು, ಆದ್ರೆ ನನಗೋಸ್ಕರ ಮಾಡ್ತಾನಾ ಅನ್ನೋ ಸಂದೇಹ ನಮ್ಮನ್ನು ಕಾಡ್ಬೋದು.
ಈ ಕಥೆಯು ನಮ್ಮ ವಿಶ್ವಾಸ ಕೇವಲ ಒಂದು ಬೌದ್ಧಿಕ ಒಪ್ಪಿಗೆ ಆಗಿರಬಾರ್ದು, ಅದು ಹೃದಯದ ಆಳದಿಂದ ಬರೋ ಸಂಪೂರ್ಣ ಭರವಸೆ ಆಗಿರಬೇಕು ಅಂತ ನೆನಪಿಸುತ್ತೆ. ನನಗೆ ಇನ್ನೊಂದು ಅಂಶ ಬಹಳ ಮುಖ್ಯ ಅನ್ನಿಸ್ತು. ಅವರು ನಮಗೆ ದೃಷ್ಟಿ ಕೊಡಿ ಅಂತ ಕೇಳೋ ಮೊದಲು ನಮಗೆ ದಯೆ ತೋರಿ ಅಂತ ಕೇಳಿದ್ದು. ಆ ಪದಗಳ ಕ್ರಮದಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ? ಖಂಡಿತವಾಗಿಯೂ ಇದೆ. ಅದು ಅವರ ಮನೋಭಾವವನ್ನು ತೋರಿಸುತ್ತೆ. ನಾವು ದೇವರತ್ರ ಹಕ್ಕಿನಿಂದ ಏನನ್ನೂ ಕೇಳೋಕ್ಕಾಗೋದಿಲ್ಲ. ಮೊದಲು ನಾವು ಗುರುತಿಸಬೇಕಾದದ್ದು ನಮ್ಮ ಪಾಪದ ಸ್ಥಿತಿ ಮತ್ತು ನಮಗೆ ದೇವರ ಕರುಣೆಯ ಅಗತ್ಯವಿದೆ ಅನ್ನೋದನ್ನ. ದಯೆ ತೋರಿ ಅಥವಾ ಕರುಣಿಸು ಅಂತ ಕೇಳೋದು, ಸ್ವಾಮಿ, ನಾನು ಇದಕ್ಕೆ ಅರ್ಹನಲ್ಲ, ಆದರೆ ನಿಮ್ಮ ಕೃಪೆಯಿಂದ ನನಗೆ ಸಹಾಯ ಮಾಡಿ ಅಂತ ಕೇಳಿದಾಗೆ. ಅವರು ತಮ್ಮ ಅಗತ್ಯವನ್ನ ಹೇಳೋ ಮುನ್ನ ದೇವರ ಕರುಣೆಯನ್ನ ಬೇಡಿದರು. ಇದು ನಮ್ಮ ಪ್ರಾರ್ಥನೆಯ ಮನೋಭಾವ ಹೇಗಿರಬೇಕು ಅನ್ನೋದಕ್ಕೊಂದು ಶ್ರೇಷ್ಠ ಮಾದರಿ. ಇದು ನಮ್ಮ ಪ್ರಾರ್ಥನೆಯ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಮಾತು. ಮತ್ತು ಕೊನೆಯದಾಗಿ ಸಾಕ್ಷಿ ಹೇಳುವುದು. ಯೇಸು ಬೇಡ ಅಂದ್ರೂ ಗುಣವಾದ ಮೇಲೆ ಅವ್ರಿಗೆ ಸುಮ್ಮನಿರೋಕ್ಕಾಗ್ಲಿಲ್ಲ. ಹೌದು, ಅದು ನಿಯಮ ಮುರಿಯೋ ಉದ್ದೇಶದಿಂದ ಮಾಡಿದ್ದಲ್ಲ. ಅದು ನಿಯಂತ್ರಿಸಲಾಗದ ಕೃತಜ್ಞತೆ ಮತ್ತು ಸಂತೋಷದಿಂದ ಬಂದ ಪ್ರತಿಕ್ರಿಯೆ. ಸಹಜವಾಗಿ ಬಂದಿದ್ದು. ಸಹಜವಾಗಿ. ದೇವರು ನಮ್ಮ ಜೀವನದಲ್ಲಿ ಒಂದು ಅದ್ಭುತ ಮಾಡಿದಾಗ ನಾವದನ್ನು ನಮ್ಮಲ್ಲೇ ಇಟ್ಕೊಳ್ಳೋದು ಕಷ್ಟ. ನಮ್ಮ ಅನುಭವವನ್ನ ಇತರರೊಂದಿಗೆ ಹಂಚಿಕೊಳ್ಳೋದು ಒಂದು ಸಹಜ ಪ್ರಕ್ರಿಯೆಯಾಗಬೇಕು. ನಮ್ಮ ಸಾಕ್ಷಿ ಪ್ರಚಾರಕ್ಕಾಗಿ ಅಲ್ಲ, ದೇವರ ಮಹಿಮೆಗಾಗಿ ಮತ್ತು ಇತರನ ವಿಶ್ವಾಸವನ್ನ ಬಲಪಡಿಸೋದಕ್ಕಾಗಿ ಇರಬೇಕು. ಒಟ್ಟಿನಲ್ಲಿ ಹೇಳೋದಾದ್ರೆ, ಈ 5 ವಚನಗಳ ಘಟನೆ ಕೇವಲ ದೈಹಿಕ ದೃಷ್ಟಿಯ ಬಗ್ಗೆ ಮಾತ್ರ ಅಲ್ಲ. ಇದು ಪಟ್ಟು ಹಿಡಿಯುವಿಕೆ, ಆಧ್ಯಾತ್ಮಿಕ ದೃಷ್ಟಿ, ಅಚಲವಾದ ವಿಶ್ವಾಸ ಮತ್ತು ದೇವರ ಕರುಣೆಯ ಮಹತ್ವದ ಬಗ್ಗೆ ಆಳವಾದ ಪಾಠಗಳನ್ನ ಕಲಿಸುತ್ತೆ. ಹೌದು, ಯೇಸು ಕೇವಲ ನಮ್ಮ ಕಣ್ಣುಗಳನ್ನ ತೆರೆಯುವನಲ್ಲ, ಬದಲಾಗಿ ವಿಶ್ವಾಸದ ಮೂಲಕ ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸುವನು ಅನ್ನೋದಕ್ಕೆ ಇದೊಂದು ಶ್ರೇಷ್ಠ ಉದಾಹರಣೆ. ಇಬ್ರು ವ್ಯಕ್ತಿಗಳು ದೃಷ್ಟಿ ಪಡೆದ ಮೇಲೆ ಅವರಿಗೆ ಇಡೀ ಜಗತ್ತು ಹೊಸದಾಗಿ ಬಣ್ಣಮಯವಾಗಿ ಕಾಣಿಸಿರಬೇಕು ಅಲ್ವಾ? ಅದೇ ರೀತಿ ನಾವು ಯೇಸುವಿನಲ್ಲಿ ನಿಜವಾದ ವಿಶ್ವಾಸ ಇಟ್ಟಾಗ ನಮ್ಮ ಜೀವನ, ನಮ್ಮ ಸಮಸ್ಯೆಗಳು, ನಮ್ಮ ಭವಿಷ್ಯ ಎಲ್ಲವನ್ನೂ ನಾವು ಒಂದು ಹೊಸ ಭರವಸೆಯ ದೃಷ್ಟಿಕೋನದಿಂದ ನೋಡಕ್ಕೆ ಶುರು ಮಾಡ್ತೀವಿ. ಈ ಚರ್ಚೆ ನಮ್ಮ ಕೇಳುಗರಿಗೆ ಒಂದು ಹೊಸ ಒಳನೋಟವನ್ನ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಈ ಘಟನೆಯನ್ನ ಕೇವಲ ಒಂದು ಹಳೆಯ ಕಥೆಯಾಗಿ ನೋಡದೆ ನಮ್ಮ ಇವತ್ತಿನ ಬದುಕಿಗೆ ಅನ್ವಯಿಸ್ಕೊಳ್ಳೋಕ್ಕೆ ಇದು ಸಹಾಯ ಮಾಡ್ಲಿ. ಖಂಡಿತ. ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಅಂತಿಮ ಚಿಂತನೆಯೊಂದಿಗೆ ಮುಗಿಸೋಣ. ನಮ್ಮ ಕೇಳುಗರು ತಮ್ಮನ್ನು ತಾವೇ ಕೇಳಿಕೊಳ್ಳಬಹುದಾದ ಒಂದು ಪ್ರಶ್ನೆ: ನಮ್ಮ ಜೀವನದಲ್ಲಿರುವ ಯಾವ ಆಧ್ಯಾತ್ಮಿಕ ಅಂಧತ್ವವನ್ನು ತೊಲಗಿಸಲು ಮತ್ತು ಯಾವ ನಿರ್ದಿಷ್ಟ ವಿಷಯದಲ್ಲಿ ಸ್ಪಷ್ಟವಾದ ದೃಷ್ಟಿಯನ್ನು ಪಡೆಯಲು ನಾವು ದೇವರ ಕರುಣೆ ಮತ್ತು ಶಕ್ತಿಯನ್ನು ಇಂದು ಪೂರ್ಣವಾಗಿ ನಂಬಬೇಕಿದೆ? ಈ ಪ್ರಶ್ನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.